ನಮಸ್ಕಾರ ಎಲ್ಲರಿಗೂ ರಿತಿಕಾ ಲಾಗ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನಿವತ್ತು ತೋರಿಸ್ತಾ ಇರುವಂತಹ ರೆಸಿಪಿ ನಿಮಗೆ ಈಗಾಗಲೇ ಗೊತ್ತಿರ್ಬೋದು. ನೋಡಿದ ತಕ್ಷಣ ನಿಮಗಾಗಲೇ ಗೊತ್ತಾಗಿರ್ಬೋದು. ಎಸ್, ನಾನಿವಾಗ ತೋರಿಸ್ತಾ ಇರುವಂತಹ ರೆಸಿಪಿ ಆಲೂ ಪರಾಟ. ಸೊ ಇದು ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ಕೆಲವೊಬ್ಬರಿಗೆ ಗೊತ್ತಿರಲ್ಲ. ನಾನು ತುಂಬ ಈಸಿಯಾಗಿ, ಸರಳವಾಗಿ, ರುಚಿಯಾಗಿ, ಕ್ವಿಕ್ಕಾಗಿ ಯಾವ ರೀತಿ ಆಲೂ ಪರೋಟಾನ ಮಾಡ್ಕೋಬಹುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ. ಫಸ್ಟು ನಾವು ಆಲೂ ಪರೋಟ ಮಾಡಲಿಕ್ಕೆ ಮುಂಚೆ ಮೊದಲಿಗೆ ನಾವು ಆಲೂಗಡ್ಡೆಯನ್ನು ಕುದಿಲಿಕ್ಕೆ ಇಡಬೇಕು ಒಂದು ಕಡೆ. ಸೊ ಅದು ಕುದಿಯೋ ಟೈಮಲ್ಲಿ ನಾನಿಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ಜನರ ಅಳತೆಗೆ ತಕ್ಕಂತೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗ್ತೈತಿ. ನಾನಿಲ್ಲಿ 3-4 ಸ್ಪೂನಷ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡೀನಿ. 1 ಮುಟ್ಟಿಗೆ ಆಗುವಷ್ಟು ಕಡಲೆ ಹಿಟ್ಟನ್ನು ತೊಗೊಂಡೀನಿ, ನೀವೇ ನೋಡ್ತಾ ಇರ್ಬೋದು. ಅದಾದ ನಂತರ ಒಂದು 2 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಚಿರೋಟಿ ರವೆ ಬರ್ತದಲ್ಲ, ಆ ಚಿರೋಟಿ ರವೆಯನ್ನು ತೊಗೊಂಡೇನೆ. ಯಾಕೆ ಇದನ್ನು ತೊಗೊಂಡೀನಿ ಅಂತಂದರೆ ಇದು ಸ್ವಲ್ಪ ಹಿಟ್ಟನ್ನು ಸ್ಟ್ರಾಂಗ್ ಆಗಿ ಮಾಡ್ತದೆ. ಅದು ಬೈಂಡಿಂಗ್ ಚೆನ್ನಾಗಿ ಆಗ್ತದೆ ಹಿಟ್ಟು. ಆಮೇಲೆ ಇದು ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡ್ತದೆ, ಕ್ರಂಚಿಯಾಗಿ ಬರ್ತದೆ. ಸೊ ನೀವು ಕೂಡ ಈ ಗೋಧಿ ಹಿಟ್ಟಿಗೆ ಕಡಲೆ ಹಿಟ್ಟು ಹಾಗೂ ಚಿರೋಟಿ ರವೆಯನ್ನು ಮಿಕ್ಸ್ ಮಾಡಿ ಹಿಟ್ಟನ್ನು ನಾದ್ಕೋಬೇಕಾಗ್ತದೆ. ಇದೇ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಈ ಮೆಥಡನ್ನು. ಸೊ ಹಿಟ್ಟನ್ನು ಈ ಅಳತೆಗೆ ನಾನು ನೀಟಾಗಿ ನಾದಿ ಸೈಡಲ್ಲಿ ಎತ್ತಿಟ್ಕೊಂಡೀನಿ. ಅದಾದ ನಂತರ ಹಿಟ್ಟು ಕೂಡ ರೆಡಿ ಆಯಿತು, ನೀವೇ ನೋಡ್ತಾ ಇರ್ಬೋದು. ಆ್ಯಟ್ ಎ ಟೈಮ್ ಪೊಟ್ಯಾಟೊನೂ ಕೂಡ ನೀಟಾಗಿ ಬಾಯ್ಲ್ ಆಗಿದ್ದಾವೆ. ಸೊ ಎಷ್ಟು ಒಂದು 5-6 ನಿಮಿಷದಲ್ಲಿ ಪೊಟ್ಯಾಟೊ ಮತ್ತು ಹಿಟ್ಟು ಕೂಡ ರೆಡಿ ಆಯಿತು. ಸೊ ಒಂದು ಸ್ವಲ್ಪ ಆರಿದ ಮೇಲೆ ಒಂದು ಸ್ವಲ್ಪ ಆರಿದ ಮೇಲೆ ನಾವು ಇದನ್ನು ನೀಟಾಗಿ ಮೇಲಿನ ಸಿಪ್ಪೆಯನ್ನು ಸುಲ್ಕೋಬೇಕಾಗ್ತೈತಿ, ರಿಮೂವ್ ಮಾಡಬೇಕಾಗ್ತೈತಿ. ಅದಾದ ನಂತರ ತಣ್ಣಗಾದ್ಮೇಲೆ ಸ್ವಲ್ಪ ಟೈಮ್ ಶಾರ್ಟೇಜ್ ಐತೆ ಅಂತಂದ್ರೆ ಅವು ಏನು ಆಲೂಗಡ್ಡೆ ಇರ್ತಾವಲ್ಲ, ಸೊ ಅವಕ್ಕೆ ಸ್ವಲ್ಪ ತಣ್ಣೀರನ್ನು ಹಾಕಿಬಿಟ್ಬಿಡಿ. ಸೊ ಅವು ಇಮಿಡಿಯೇಟಾಗಿ ಕೂಲ್ ಆಗಿಬಿಡ್ತಾವೆ, ಮಸ್ತ್ ಬರ್ತದೆ. ಸೊ ನಾನು ಅದೇ ರೀತಿ ಮಾಡಿದ್ದೆ. ಅದಾದಮೇಲೆ ನಾನು ಈ ಪೊಟ್ಯಾಟೋನ ಸ್ಕ್ವೀಸ್ ಮಾಡಲಿಲ್ಲ. ಒಂದು ಕೊಬ್ಬರಿಯನ್ನು ತುರಿತೀವಲ್ಲ, ಆ ಒಂದು ಸಹಾಯದಿಂದ ನಾನು ಪೊಟ್ಯಾಟೋನ ತುರ್ಕೊಂಡೆ. ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಹಾಕೋತೀನಿ, ಚೆನ್ನಾಗಿ ಬರುತ್ತೆ ಅಂತಂದು. ಅದಾದ ನಂತರ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ನಾನು ಹಸಿಕಾಯಿ ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಹಸಿಕಾಯಿ ಪೇಸ್ಟನ್ನು ಖಾರಕ್ಕೆ ಅನುಗುಣವಾಗಿ ಸ್ವಲ್ಪ ಚಿಟಿಕೆ ಅರಿಶಿನ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಎಣ್ಣೆಯನ್ನು ಸೇರಿಸ್ಕೊಂಡೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಸಿಂಪಲ್ಲಾಗಿ ನಾನು ಸ್ಟಫಿಂಗನ್ನು ರೆಡಿ ಮಾಡ್ಕೊಂಡಿನಿ ಅಂತಂದು. ಸೊ ಫೈನಲಿ ಸ್ಟಫಿಂಗು ಕೂಡ ರೆಡಿ ಆಯಿತು. ಆಮೇಲೆ ಈ ಟೈಮಲ್ಲಿ ಈ ಸ್ಟಫಿಂಗಿಗೆ ಸ್ವಲ್ಪ ಉಪ್ಪು ಜಾಸ್ತಿನೇ ಇರಬೇಕಾಗ್ತೈತಿ. ಜಾಸ್ತಿ ಅಂದರೆ ಅಷ್ಟು ಜಾಸ್ತಿ ಏನಲ್ಲ, ಬಿಕಾಸ್ ಸ್ವಲ್ಪ ಗೋಧಿ ಹಿಟ್ಟಿಗೂ ನಾವು ಹಿಟ್ಟನ್ನು ಹಾಕಿರ್ತೀವಲ್ಲ, ಆ ಗೋಧಿ ಹಿಟ್ಟು ಮತ್ತು ಇದು ಮ್ಯಾಚ್ ಆಗಬೇಕು. ಸೊ ಸ್ವಲ್ಪ ಸ್ಟಫಿಂಗ್ ಸ್ವಲ್ಪ ಉಪ್ಪು ಒಂದು ಚಿಟಿಕೆಯಷ್ಟು ಮಾತ್ರ ಹೆಚ್ಚಿದ್ರೂ ಪರವಾಗಿಲ್ಲ. ಸೊ ಅದಾದ ನಂತರ ನೀವೇ ನೋಡ್ತಾ ಇರ್ಬೋದು ಸ್ಟಫಿಂಗು ಕೂಡ ರೆಡಿಯಾಗಿತ್ತು, ಹಿಟ್ಟು ಕೂಡ ಪರ್ಫೆಕ್ಟಾಗಿ ರೆಡಿಯಾಗಿತ್ತು. ಅದಾದ ನಂತರ ನಾನು ಸಣ್ಣದಾಗಿ ಬಾಲನ್ನು ಮಾಡಿಕೊಂಡು ಈ ರೀತಿ ಕೈಯಿಂದನೇ ಅದನ್ನು ನಾನು ನೀಟಾಗಿ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಸ್ವಲ್ಪ ಸ್ಟಫಿಂಗ್ ಕ್ವಾಂಟಿಟಿಯನ್ನು ನಾವು ಹಿಟ್ಟಿನ ಕ್ವಾಂಟಿಟಿಗಿಂತ ಹೆಚ್ಚಾಗಿಯೇ ಹಿಡಿಬೇಕು, ಅಂದರೆ ಟೇಸ್ಟ್ ಚೆನ್ನಾಗಿ ಬರ್ತದೆ, ಮಸ್ತ್ ಅನ್ನಿಸ್ತದೆ. ನೀವೇ ನೋಡ್ತಾ ಇರ್ಬೋದು ಯಾವ ರೀತಿ ನಾನು ಸ್ಟಫಿಂಗನ್ನು ಮಾಡ್ಕೊಂಡಿನಿ ಅಂತಂದು. ಇದಕ್ಕೆ ಹಿಟ್ಟು ಹಚ್ಕೊಂಡು ನೀವು ಲಟ್ಟಿಸ್ಕೋಬೇಕಾಗ್ತೈತಿ, ಮಸ್ತ್ ಬರ್ತೈತಿ. ಸ್ವಲ್ಪ ಇದು ತೆಳುವಾಗಿ ಲಟ್ಟಿಸ್ಬೇಕನ್ಸಿದ್ರೆ ತೆಳುವಾಗಿ ಕೂಡ ಲಟ್ಟಿಸ್ಕೋಬೋದು. ನಾನು ದಪ್ಪದಿಂದ ತೆಳು ಮೀಡಿಯಮ್ ಅಳತೆಯಲ್ಲಿ ನಾನು ಇದನ್ನು ಲಟ್ಟಿಸ್ಕೊಂಡಿದ್ದೀನಿ, ನೀವೇ ನೋಡ್ತಾ ಇರ್ಬೋದು. ಸೈಡಲ್ಲಿ ಹಂಚು ಕೂಡ ಬಿಸಿಯಾಗಿತ್ತು. ಫಸ್ಟ್ ಟೈಮು ಸ್ವಲ್ಪ ಹಂಚಿಗೆ ಎಣ್ಣೆಯನ್ನು ಹಾಕಿಬಿಟ್ಟು ನಾವು ಇದನ್ನು ಹೈ ಫ್ಲೇಮಲ್ಲಿ ಇಡಬೇಕಾಗ್ತೈತಿ. ನಾವು ಇದನ್ನು ಪರೋಟ ಹಾಕಿದ ಮೇಲೆ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ನಾವು ಇದನ್ನು ಪರಾಟನ ಬೇಯಿಸ್ಕೊಂಡಿದ್ದೀನಿ. ಬಿಕಾಸ್ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮೇಲಿದಷ್ಟೇ ಬೆಂದಿರ್ತದೆ, ಒಳಗಿಂದ ಇನ್ನೂ ಹಸಿ ಅನ್ನಿಸ್ತದೆ. ಸೊ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಪರಾಟನ ರೆಡಿ ಮಾಡ್ಕೋಬೇಕಾಗ್ತೈತಿ.
ಅದಾದ ನಂತರ ನಾನು ಇನ್ನೂ ಒಂದು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ನಾವು ಹಿಟ್ಟಿನ ಉಂಡೆಯನ್ನು ಮಾಡಿಕೊಂಡು ಆ ಹಿಟ್ಟಿನ ಉಂಡೆ ಎಷ್ಟು ತೊಗೊಂಡಿರ್ತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಹೆಚ್ಚು ಸ್ಟಫಿಂಗನ್ನು ತೊಗೋಬೇಕಾಗ್ತೈತಿ. ಹಿಟ್ಟಿನ ಸಹಾಯದಿಂದ, ಒಣ ಹಿಟ್ಟಿನ ಸಹಾಯದಿಂದ ನಾನು ಕೈಯಲ್ಲಿನೇ ಇದನ್ನು ಸ್ವಲ್ಪ ರೊಟೇಟ್ ಮಾಡಿಕೊಂಡು ಅದರಲ್ಲಿ ಸ್ಟಫಿಂಗನ್ನು ಮಾಡಿಕೊಂಡು ಈ ಒಂದು ಅಳತೆಯಲ್ಲಿ ಲಟ್ಟಿಸ್ಕೊಂಡ್ರೆ ಮಸ್ತಾಗಿ ಬರ್ತದೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿ ರೆಡಿ ಆಗ್ತಾ ಇದ್ದಾವೆ ಅಂತಂದು. ಫಾಸ್ಟಾಗಿ ಆಗ್ತಾವೆ. ಸ್ವಲ್ಪ ಬೇಯಿಸ್ಬೇಕಾದ್ರೆ ಟೈಮ್ ಹಿಡಿತದೆ, ಬಿಕಾಸ್ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಇದನ್ನು ನಾವು ಬೇಯಿಸ್ಬೇಕಾಗ್ತದೆ. ನಿಮಗೆ ಅವಸರ ಇತ್ತಂದ್ರೆ, ಹರಿಬರಿ ಇತ್ತಂದ್ರೆ 2 ಹಂಚಿಟ್ಕೊಂಡು ಕೂಡ ನೀವು ಬೇಯಿಸ್ಕೋಬೇಕಾಗ್ತದೆ. ಲಟ್ಸೋದು ಈಸಿ ಆಗ್ತದೆ, ಸ್ವಲ್ಪ ಬೇಯಿಸ್ಲಿಕ್ಕೆ ಟೈಮ್ ತೊಗೊಳ್ತದೆ. ಸೊ ಫೈನಲಿ ಟೇಸ್ಟಿಯಾಗಿರುವಂತಹ ಆಲೂ ಪರೋಟ ರೆಡಿ ಆಗ್ಯಾವು. ನಾನು ತೋರಿಸ್ತಾ ಇರುವಂತಹ ರೆಸಿಪೀಸ್ ನಿಮಗಿಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ನನ್ನ ಚಾನಲ್ ನನ್ನ ವ್ಲಾಗ್ಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.